ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ನಮ್ಮ ಮನೆಯವರು ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇವಾಗ ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಾವ್ಯ ಕಾಲೇಜಿಂದ ಬಂದು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ಕೊಳ್ತಾ ಇದ್ದಾಳೆ. ಹಂಗೆ ಟಿ ವಿನೂ ಹಾಕ್ಕೊಂಡಿದ್ದಾಳೆ. ವ್ಲಾಗ್ ನೋಡ್ತಾ ಇದ್ದಾಳೆ ಸಿಮ್ರಂದು. ಇವತ್ತು ನೈಟು ಹೊರಡ್ತಾ ಇದ್ದಾರೆ ನಮ್ಮ ಮನೆಯವರು. ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಒಂದು 2 ಜೊತೆ 3 ಜೊತೆ ತೊಗೊಂಡೋಗ್ತಾರೆ ಅಷ್ಟೇ, ಜಾಸ್ತಿ ಇಲ್ಲ. ಏನು ಕೇಳ್ಕೊಂಬತ್ತೀಯ ದೇವ್ರ ಹತ್ರ ಹೇಳು. ಎಲ್ಲ ಹೇಳ್ತಾರೆ ಮನ್ಸಾಗ ಬೇಡ್ಕೊಂತಾರೆ. ಈಗ ಇದನ್ನು ಖರ್ಚು ಬಿತ್ತಿದೆ ಎಲ್ಲ ಹೇಳ್ತಾರೆ. ಎಲ್ಲಿಕ್ಕಿದೆಯೋ ಯಾರೋ ಗೊತ್ತು. ಶುಕ್ರವಾರ ಬೆಳಗ್ಗೆನ ಬರೋದು. ಸೊ ಇದ್ರೆ ವಿಡಿಯೋನೇ ಮಾಡ್ಬೇಕು. ಹೋಗ್ಬೇಕಾದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಹಂಗೇನೆ ದೀಪ ಹಚ್ಚಿ ಹೋಗ್ತಾ ಇದ್ದಾರೆ. ಯಾಕಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹೊರಗಡೆ ದೀಪ ಹಚ್ಚಿ ಆಚೆಗೆ ಹೋಗ್ಬೇಕಂತೆ. ದೇವಸ್ಥಾನಕ್ಕೆ ಆಗಲಿ ಎಲ್ಲಾದರೂ ನಾವು ಹೋಗ್ತಿದ್ದೀವಿ ಅಂತ ಅಂದ್ರೂ ದೀಪ ಹಚ್ಚಿ ಹೊರಗಡೆಗೆ ಹೋಗ್ಬೇಕಂತೆ. ಹಂಗಾಗಿ ನಾನು 3 ದಿನಕ್ಕೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಕ್ಲೀನ್ ಮಾಡಿ ಈಗ ಹೋಗ್ಬೇಕಾದ್ರೆ ನೀಟಾಗಿ ದೀಪ ಹಚ್ಕೊಂಡು ಆಮೇಲೆ ಹೊರಗಡೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ನಾವು ಕೂಡ ಪೂಜೆ ಮಾಡಿ ಬೇಡ್ಕೊಂಡ್ವಿ. ನೆಕ್ಸ್ಟ್ ಸಲ ನಮ್ಮ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ ಹೇಳ್ಕೊಂಡು ಬರಬೇಕಾದ್ರೆ ಅಂತ ಹೇಳಿ ಕೈ ಮುಕ್ಕಂಬ ಅಂತ ಹೇಳಿ ಕಳಿಸ್ದೆ ನಮ್ಮ ಮನೆಯವ್ರಿಗೆ. ಯಾಕಂದರೆ ನನಗೆ ಜರ್ನಿ ಆಗಲ್ಲ ಹೋಗೋದಕ್ಕೆ. ಹಂಗಾಗಿ ನೋಡೋಣ, ದೇವ್ರು ಕರೆಸ್ಕೊಂಡ್ರೆ ಆದಷ್ಟು ಬೇಗ ಫ್ಯಾಮಿಲಿ ಸಮೇತ ಹೋಗೋಣ. ಈಗ ನಮ್ಮ ದೀಪು ಟ್ರಿಪ್ ಹೋಗಿದ್ಲಂತೆ, ಹಿಂಗೆ ಬಂದಿದ್ದಾಳೆ. ಏನೋ ಗಿಫ್ಟ್ ತಂದಿಲ್ಲಂತೆ, ಎಲ್ಲರಿಗೂ ಕೊಡ್ತಾ ಇದ್ದಾಳೆ ನಮ್ಮ ದೀಪು. ಚೆನ್ನಾಗಿದೆ ನೋಡಕ್ಕೆ. ಇನ್ನ ಬಾಳೆನ ಏನೋ ತರ್ಲಾರ್ದ ನೋಡ್ದೆ ಇಯರಿಂಗ್ಸ್ ಬಳೆನ ತರೋಣ ಅಂತ. ಬಟ್ ಯಾಕೆ ಇಷ್ಟ ಆಗಿಲ್ಲ, ಯೂನಿಕ್ ಅನಿಸ್ಲಿಲ್ಲ. ನೀನಾದ್ರೆ ಆಂಟಿ ನಿನಗೆ ಬಳೆ ಕೊಟ್ಟಿಲ್ಲ, ಅವನಿಂದ ಕಲಿಸ್ಕೋಬೋದು. ಅದೆಲ್ಲ ಕ್ರೇಜ್ ಇರುತ್ತೆ. ಬಾಂಧ ಸೇಮ್ ಅದೇ ತರ ಕೊಡ್ಕೊಳ್ಬೇಕಲ್ಲ. ಹಂಗೆ ಮಗ ತೆಗ್ದು ಕವರ್ ಎತ್ಕೋದನ್ನ. ಬಳೆ ತಂದಿದ್ಯಾ? ಈಗ ನನಗೆ ಅಂತಲ್ಲ, ನೀನೇನು ತಗಡೆ? ನಾನೇನು ತಗೊಂಡಿಲ್ಲ. ನನಗಂತ ಇದು ಕ್ಯಾಪೇನ ಕೊಟ್ಟರು. ಯಾವುದು? ಅಲ್ಲ, ನೀನೇನು ತಗೋಬೇಕು ತಾನೆ. ಈಗ ಅದು ತಗೊಂಡ್ಬರ್ತಾರೆ. ಸಕ್ಕತ್ತಾಗೈತೆ ಬಳೆ. ಯಾವ ಸರಿ ಬೇಕು, ಯಾವ ಬಳೆ ಬೇಕಾದ್ರೂ ಹಿಂದೆ ಮುಂದೆ ಹಾಕೊಂಡು ನೋಡು, ಸೈಜ್ ಕರೆಕ್ಟ್ ಆಗುತ್ತಂತ. ಲೂಸ್ ಆಗುತ್ತಾ? ಇಲ್ಲಿ ಕರೆಕ್ಟ್ ಸೈಜ್ ಚೆನ್ನಾಯ್ತಾ ನೋಡೋ. ಇದು ಮಮ್ಮಿಂಗ್ ಬಾಲದು ನಂತರ ಇದೆಯಲ್ವಾ, ನಂತರ ಇರೋದನ್ನ ನಾನೇ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ನಾನೊಂದು ನಂದೇ ಒಂದು ಪ್ರತಿಬಿಂಬನ ಮಾಡ್ತಿದ್ ಕಾವ್ಯಗೊಂದು ಬಾಲಗೊಂದು ಕೊಡ್ತಾ ಇದೀನಿ. ಚೆನ್ನಾಗಿದೆ ಅಲ್ವಾ? ಇದು ಹಿಂಗೆ ಕಾಲೆಲ್ಲ ಬೆಡ್ ಮಾಡೋದು ನೋಡು, ವಾಕ್ ಮಾಡುತ್ತೆ. ಹೌದಾ? ಅದು ವಾಕ್ ಮಾಡುತ್ತೆ. ಇದು ಅಷ್ಟೇ ವಾಕ್ ಮಾಡುತ್ತೆ. ಚೆನ್ನಾಗಿದೆ ಬಳೆ, ಸಕ್ಕರೆ. ಏನಂತ ಹೇಳ್ತೈತಿ ಕಾವ್ಯ ಅದಕ್ಕೆ? ಏನಿತ್ಯ ಅವು ಒಂದು ಆಟ ಇರಬೇಕಾ? ಏನ್ ಆ ಕವರಲ್ಲಿ ಆಟ ಬಿದ್ದಿರ್ಬೇಕು ನೋಡು. ಇಲ್ವಾ? ಬಿಡ ಹೋಗ್ಬೇಡ, ಏನೋ ಬೇರೆ ಸ್ಟಿಕ್ಕರ್ ಆಗ್ತದೆ. ಇಲ್ಲಿಗೆ ಬಾರಲಿ. ಇದು ನಮ್ಮ ಅಮ್ಮಮ್ಮನ್ನ ತಂದಿದ್ದೀನಿ. ಎಲ್ಲೇ ಹೋದ್ರು ಹೊಸಕರು ಅಂತಿದ್ರು. ಸೊ ಇದು ಸಕ್ಕದಾಯ್ತು. ಇದು ಬಾಗಿದ್ದೀನಿ ನೋಡೋಣ. ಕಾವ್ಯ ಹತ್ರ ತಗೋಬಾರ, ದೂರ ಚೆನ್ನಾಗಿ ಕಾಣಿಸ್ತೈತಿ ನೋಡಿ. ಅದಕ್ಕೆ ಕ್ಯಾಮ್ರಾ ಕಾಣಿಸದ? ಕಾಣ್ತಾ ಇತ್ತು. ಚೆನ್ನಾಗಿ ಮಕ್ಕಳಿಲ್ಲ, ಅದನ್ನ ತೋರ್ಸೋಣ. ಬಳೆ ಅಂತೂ ಸೂಪರ್ ಆಗೈತಿ. ಮಳೆ ಬಂದಾಗ ವರ್ಕ್ ಮಾಡಕ್ಕೆ ಏನಿದು? ಮೊಬೈಲ್ ಕವರ್ ಹಾಕಿರೋದು. ಮೊಬೈಲ್ ಕವರ್. ವಾ, ಸಕ್ಕರೆ. ಹೋಗ್ಬೇಕಾದ್ರೆ ನಿಲ್ತಾ ಇದ್ದು? ಇಲ್ಲ. ಮತ್ತೆ ಇವಾಗ ತಗೊಂಡಿಲ್ಲ? ಇಲ್ಲ ಹೋಗ್ಬೇಕಾದ್ರೆ ಹಾಕೋದು. ಅವರು ತಗೊಂಡಿದ್ರು ಮೊಬೈಲ್ಗೆ ಕವರ್ ಮಾಡಿರೋದು. ಇಲ್ಲಿ ಉಡುಪಿಗ ಶ್ರೀಕೃಷ್ಣ ಟೆಂಪಲ್ ಅಲ್ಲಿಗೆ ಹೋಗ್ತಾಯಿದ್ದೆ. ನಾವೇ ತಗೊಂಬಾರ್ದಂತೆ ಗಿಫ್ಟ್ ಕೊಡ್ಬೇಕಂತೆ. ನನ್ನ ಫ್ರೆಂಡ್ ನಿಮ್ಗೆ ಗಿಫ್ಟ್ ಕೊಟ್ಟಿದ್ರು. ಚೆನ್ನಾಗಿದ್ಯಾ? ಚೆನ್ನಾಗಿದೆ.
ಅದೆಷ್ಟು ಕೊಟ್ಟೆ ಅದಕ್ಕೆ? 180 ಪರವಾಗಿಲ್ಲ ಕಣೆ. ಇನ್ನೆಲ್ಲ ತಗೊಳಕ್ ಹೋದ್ರೆ 300-400 ಹೇಳ್ತಾರೆ. 500 ಬೇಕಾದ್ರೆ ನಮ್ಮಮ್ಮ ಬಡ್ಕೊಂತಿದ್ಯಲ್ವಾ ನಮ್ಮಮ್ಮ ಇನ್ನೇನು ಕರ್ತಿ ಯಂತ್ರನ ಹಾಸ್ಕೊಂಡ್ಬಿಟ್ಟಿದ್ಯಾ? ಯಂತ್ರ ಹೋಗ್ಬೇಕಲ್ಲ ಒಂದು ದೇಶದಲ್ಲಿ ಹಾಕ್ಸ್ಕೊಂಡು. ಎಲ್ಲೆಲ್ಲಿಗೆ ಹೋಗಿದ್ರ? ಯಾವ್ಯಾವ ಊರಿಗೆ ಹೋಗಿದ್ರ ಟ್ರಿಪ್? ಯಪ್ಪ ನಾನು ಟ್ರಿಪ್ ಕತೆ ನೀವು ಅಳ್ತೀರಾ. ಯಾಕೆ? ಎಲ್ಲೆಲ್ಲಿ ಹೋಗಿದ್ದೆ? ಫಸ್ಟ್ ಸ್ಟಾರ್ಟಿಂಗ್ ಸಕಲೇಶ್ಪುರ, ಅದಾದ್ಮೇಲೆ ಮಂಗಳೂರು. ಇದಕ್ಕೆ ಹೋಗಿದ್ದ ಮಂತ್ರಾಲಯಕ್ಕೆ? ಸಕಲೇಶ್ಪುರ ಮಂತ್ರಾಲಯ ಫಸ್ಟ್, ಸಕಲೇಶ್ಪುರ ಫಸ್ಟ್, ಅದಾದ್ಮೇಲೆ ಮಂಗಳೂರು, ಅದಾದ್ಮೇಲೆ ಆಗುಂಬೆಘಾಟು, ಅದಾದ್ಮೇಲೆ ಮಂಗಳೂರು. ಅದಲ್ಲ, ಅದಕ್ಕಿಂತ ಮುಂಚೆನೆ ಮಂಗಳೂರು ಆದ್ಮೇಲೆ ಉಡುಪಿ, ಉಡುಪಿ ಆದ್ಮೇಲೆ ಆಗುಂಬೆಘಾಟು, ಆಗುಂಬೆ ಆದ್ಮೇಲೆ ಶಿವಮೊಗ್ಗ. 3 ದಿನಕ್ಕೆ ಇಷ್ಟೆಲ್ಲ ಸುತ್ತಾಕೊಂಡಿದ್ದೀರಾ? ಶಿವಮೊಗ್ಗ ಆದ್ಮೇಲೆ ಆಮೇಲೆ ಇದು ಏನದು ಕುವೆಂಪು ಅವ್ರ ಮನೆ ಹೋಗಿದೆ. ಕುವೆಂಪು ಮನೆಯು ಸಕಲೇಶ್ಪುರ ಆ ಕಡೆ ಸೈಡ್ ಇರೋದು. ಸಕಲೇಶ್ಪುರ ಅಲ್ಲ, ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಕೊಪ್ಪ ಹೋಗಿದೆ. ಯಾರಿರ್ತಾರೆ ಅವ್ರದ್ದು ಯೂಸ್ ಮಾಡುವಂತ ಥಿಂಗ್ಸ್ ಇತ್ತು, ಬಟ್ ಅಲ್ಲಿ ಫೋಟೋ ಶೂಟ್ ಮಾಡಂಗಿರ್ಲಿಲ್ಲ. ಫೋಟೋ ಶೂಟ್ ಮಾಡಂಗಿಲ್ಲ. ಅಲ್ಲ, ಸುಮ್ಮನೆ ಮನೆ ಇರೋದ, ಮನೇಲಿ ಯಾರಾದ್ರೂ ಹೊಸ ಯಾರು ಇದು ಎಕ್ಸಿಬಿಷನ್ ತರ ಮಾಡಿರ್ತಾರೆ. ಅವ್ರು ಯೂಸ್ ಮಾಡೋ, ಅವ್ರು ಮದ್ವೆ ಆಗಿದಂತ ಮಂಟಪ, ಅವ್ರು ಯೂಸ್ ಮಾಡ್ತಂತ ಪಾತ್ರೆ ಸಾಮಾನುಗಳಾಗಿರ್ಬೋದು ಎಲ್ಲ. ಬುಕ್ ತಗೊಂಬಂದೆ, ಬುಕ್ ಐತೆ ತಗೋ. ನೀನೇ ಭಾಗ್ಯವಂತೆ, ನೀನೇ ಪುಣ್ಯ. ಅದೇ ಚಪ್ಪಲಿಗೆ ಅದೇ ಸುತ್ಕೊ ಬತ್ತಾವಳಂತೆ. ಹಿಂದೆ 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 ಮನೆಗಳಲ್ಲಿ ಮದುಮಗಳು. ಇದು ಅದೇ ತಂದಿರಾ? ಏನಕ್ಕೆ ಇದು? ಓದಕ್ಕೆ. ಸೊ ನಂಗೆ ಬುಕ್ಸ್ ಓದೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಮಲೆಗಳಲ್ಲಿ ಮದುಮಗಳು, ಇದು ನನ್ನ ಸ್ಕೂಲ್ ಟೀಚರ್ ಅಂದ್ರೆ ಇದೊಂದು ಸೀರಿಯಲ್ ಮಾಡಿದ್ರು ಅವಾಗ, ಮಲೆಗಳಲ್ಲಿ ಮದುಮಗಳು ಸೀರಿಯಲ್. ಹೌದಾ? ಡಿಡಿ ಬಂದಲ್ಲಿ. ಇದು ನಾನು ನಮ್ಮ ಹೈಸ್ಕೂಲ್ ಸಾರಿ ಮಿಡ್ಲ್ ಸ್ಕೂಲ್ ಟೀಚರ್ ಸಜೆಷನ್ ಮಾಡಿದ್ರು ಈ ಬುಕ್ ನ ಓದು ಅಂತ. ಯಾಕಂದ್ರೆ ನಾನು ತುಂಬಾ ಬುಕ್ಸ್ ಓದ್ತಿದ್ದೆ ಅಂತ. ಮತ್ತೆ ಬುಕ್ಸ್ ತಗೊಬಂದೆ. ಇದಕ್ಕೆ 550 ರೂಪಾಯಿ ಕೊಟ್ಟಿದ್ದೀನಿ. ನನಗೋಸ್ಕರ ತಗೊಂಡ್ರೆ ಇದು, ಅದು ನಾನು ಪೇ ಮಾಡಿಲ್ಲ. ಎಲ್ಲ ನೋಡೋಣ ಏನಿದೆ ಫೋಟೋಗಳ. ಇದು ಫೋಟೋಸ್ ಅಲ್ಲ, ಇಲ್ಲಿ ನಾವು ಎಂಟ್ರಿ ಆಗ್ತೀವಲ್ಲ, ಇದೇ ಟಿಕೆಟ್ಸ್. ಅಯ್ಯೋ, ಒಂದು ಟಿಕೆಟ್ ಕೊಡ್ಬೇಕಾಯ್ತು. ಟಿಕೆಟ್ 20ನಾ? ಕರ್ವಾಲೋ, ಹೇಳಿ ಹೋಗೋ ಕಾರಣ, ಮಾಟಗಾತಿ. ಇದು ಸೀರಿಯಲ್ ನೋಡ್ತಾ ಇದ್ದೆ ನಾನು ಅವಾಗ, ಸಖತ್ತಾಯ್ತು. ಈಗ ಡಿಡಿ ಒಂದಲ್ಲಿ ಸೀರಿಯಲ್ ಬರ್ತಾಯಿತ್ತು ಅವಾಗ, ಮಲೆಗಳಲ್ಲಿ ಮದುಮಗಳು ಅಂತ. ಇದು ನಮ್ಗೆ 10th ಅಲ್ಲಿ ಇತ್ತು ಕೃತಿಕಾರ ಪರೀಕ್ಷೆ. ಕೃತಿಗಳು ಯಾವ ಕೃತಿಗಳು ಬರ್ದಿರ್ತವೆ ಅಂತ. ಅದರಲ್ಲಿ ಇದು ಒಂದು ಚೆನ್ನಾಗಿತ್ತು. ನೀನೇನ್ ತಂದೆ? ಅಷ್ಟೇ. ಇಷ್ಟೇನಾ? ನೀನೇನ್ ತಗೊಂಡಿಲ್ಲ? ನನಗೆ ಅಂತ ಬುಕ್ ತಂದೆ, ಅದು ನಾನು ಪೇ ಮಾಡಿಲ್ಲ. ನಂಗೆ ನನ್ನ ಕೈಯಲ್ಲಿ ಐತೆ ಇದು. ಈ ಮಣ್ಣಿನೂ ಕೂಡ ನಾನು ತಗೊಂಡಿಲ್ಲ ಫ್ರೆಂಡ್ಸ್. ಆಗುಂಬೆ ಪಾಸ್ ಏನು? ಹಲೋ, ಹೇಳ್ಪವನ? ಹಾಂ ಹಾಂ ಸರಿ ಆಯ್ತು, ಅದೇ ಮಾಡ್ತೀನಿ. ಸರಿ ಆಯ್ತು, ಇಷ್ಟೊತ್ತೈತಿ. ನಾನು 2 ಅವರ್ಗೆ ಸತ್ತೋಗ್ಬಿಡ್ತೀನ. ಇದ್ರಾಗ ಪಾಸ್ ಆಗ್ಬೇಕಾದ್ರೆ ಒಂದು ದೊಡ್ಡದು ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಅಲ್ಲಿ ಫಾಲ್ಸ್ ಐತೆ ಅಂತ. ಅನ್ಎಕ್ಸ್ಪೆಕ್ಟೆಡ್ಲಿ ಸೌಂಡಿಗೆ ತಿರುಗಿ ನೋಡ್ದು, ಸರಿನಾ? ಒಳ್ಳೆ ಹಾಲು ಹರ್ಕೊಂಬಂದಂಗಿತ್ತು. ಅಷ್ಟು ನೀರು ದಡ 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 ಅಂತ ಬೀಳ್ತಾ. ಮಳೆಗಾಲ ಅಲ್ವಾ ಅದಕ್ಕೆ? ನಂಗೆ ಬರ್ತದೆ. ನಂಗೂ ಭಯ ಇಲ್ಲ, ಈ ಮಮ್ಮಿಗೆ ಭಯ. ನೋಡಿ, ಜಿಗಣೆ ಕಚ್ಚೈತೆ. ಇದು ಜಿಗಣೆ ಕಚ್ಚಿರೋದು. ಕವಿ ಅವತ್ತು ಹೇಳ್ಬಿಡ್ತದೆ ಅಂತ. ಅದೇ ನಮ್ಮ ಮ್ಯಾಮ್ಗೂ ಕಚ್ಬಿಟ್ಟು ಇದು ರಕ್ತ ಬಂತಾ ಫುಲ್ ಫೋನ್ ನಿಂದು. ಏನು ಆಗಿಲ್ಲ. ಸೀಳು ಐತೆ ನೋಡೆ. ಇದು ಮೊದಲೇ ಹೋಗಿತ್ತು, ಏನು ಆಗಿಲ್ಲ. ಇಲ್ಲ, ಎಡ್ಜು ಕವರ್ ಆಗುತ್ತೆ. ಆ ಥರ ಪೌಚ್. ಎಲ್ಲಿ ಚಿಗ್ನೆ ಎತ್ಕೊಂಡಿದ್ ನಿಂಗೆ? ಜಿಗಣೆ ಎತ್ತಿದ್ದು ಅದೇ ಫಾಲ್ಸ್ ನ ನೋಡಕ್ ಹೋಗಿನಿ. ಅದು ಕುಡ್ದು ತಪ್ಪಾಗ್ಬಿಟ್ಟಿದ್ರೆ ನನ್ಗೆ ಗೊತ್ತೇ ಆಗಲ್ಲ. ಆಮೇಲೆ
ಸ್ವಲ್ಪ ತಣ್ಣಿ ನೀರಲ್ಲಿ ಆಟ ಆಡ್ತಿದ್ರು. ಅದಾದ್ಮೇಲೆ ಅದು ಹೊರು ಬಂದ್ಬಿಟ್ಟು ಇಲ್ಲಿ ಲೀಚಿ ಇಲ್ವಾ ಅಂತ ಅಂದ. ಆಮೇಲೆ ಕಾಲ್ ನೋಡ್ಕೊಂಡ್ರೆ ಲೀಚಿ ಐತೆ. ಆಮೇಲೆ ಧನು ಅವನ್ ಕಾಲ ಕತ್ಕೊಂಡಿದ್ದು ಗೊತ್ತಾಗಲ್ಲ. ಆಮೇಲೆ ಧನು ತಲೆಗೆ ಕಿತ್ತಾಡ್ಕೊಂಡು ನನಗೇನೋ ಮುಲ ಮುಲ ಅಂತ ಧನು ಇಲ್ಲಿ ಅಂತ ಪ್ಯಾಂಟ್ ಹಿಂಗ್ ಓಪನ್ ಮಾಡಿದ್ರೆ ಹೋಗಪ್ಪ ಕುಡ್ದಾಗ ಇಷ್ಟ ತಪ್ಪ ಆಗಿತ್ತು. ಆಮೇಲೆ ಕಿತ್ತೆಸ್ತ. ಇದು ಜಿಗ್ನಕ ಚಿರ ಮಾಡ್ತೀನಿ. ಅದೊಂದು ಮೆಮೊರಿ. ನೆಕ್ಸ್ಟ್ ನಾನು ಫೋಟೋಸ್ ತೋರಿಸ್ತೀನಿ ಬನ್ನಿ. ಒಳಗಡೆ ಕೃಷ್ಣನ ಹತ್ರ ತಗೊಂಡಿರೋದು ಮಲಗಿರೋದು. ಇದು ವಿಷ್ಣು ಮಲಗಿರೋದು. ಅಲ್ಲಿ ಫೋಟೋ ತಗೊಂಡಿನಿ. ಮತ್ತೆ ಇದು ಕುವೆಂಪು ಮನೆ, ಕುವೆಂಪು ಸ್ಮಾರಕ. ಇದು ಮನೆ ಮುಂದೆ. ಸಾರಿ, ಇದು ಒಂದು ಮುಗುಳುನಗೆ ಮೂವಿ ಶೂಟ್ ಆಗಿದೆಯಲ್ವಾ, ಆ ಪ್ಲೇಸ್ ಇದು. ಸುತ್ತಲೂ ನದಿ, ಮಧ್ಯದಲ್ಲಿ ಮಾತ್ರ ದೇವಸ್ಥಾನ ಇದೆ. ಇದು ಆ ಟೆಂಪಲ್. ಇದೆಲ್ಲ ಫೋಟೋ ಶೂಟ್ಸ್. ಇದೆಲ್ಲ ಮಧ್ಯದಲ್ಲಿ ತಗೊಂಡಿರುವಂಥ ಫೋಟೋಸು. ಇದು ಬೀಚ್ ಹತ್ರ. ಮೂರು ದಿನ ಅಷ್ಟು ಎಲ್ಲ ಕವರ್ ಮಾಡಿದ್ದೀರಲ್ಲ. ಮತ್ತು ನಿದ್ದೆಗೆಟ್ಟು ಗಾಡಿ ಹೊಡೆದಿರೋದು ಪಾಪ ಅವರು. ಇದು ಕುವೆಂಪು ಮನೆ. ಇದು ಕುವೆಂಪು ಮನೆ, ಫುಲ್ ಮನೆ. ಅಕ್ಕ ಆಗಿನ ಕಾಲದಲ್ಲಿ ಡೂಪ್ಲೆಕ್ಸ್ ಮನೆ ಕೊಟ್ಟವ್ರು ನೋಡು, ಮರದ್ದು ಎಲ್ಲ. ಯಾವುದು ಇದು ವಿಡಿಯೋ ಇಲ್ಲ, ಅದು ಒಳಗಡೆ ವಿಡಿಯೋ ಮಾಡಿಲ್ಲ, ಫ್ರಂಟಲ್ಲಿ ಮಾತ್ರ ವಿಡಿಯೋ. ಅದೇ ಇದೆ ತಾನೆ, ಇದೆ ಕಳಿಸು. ಎಲ್ಲ ಡೂಪ್ಲೆಕ್ಸ್ ಮನೆ ಅದ. 3 ಫ್ಲೋರ್ ಐತೆ. ಆಗಿನ ಕಾಲ ಯಾವಾಗ ಕುವೆಂಪು ಅದು ಕರೆಕ್ಟ್. ಝೂಮ್ ಮಾಡಿ ತೋರಿಸಿ. ಈಗ ಚೆನ್ನಾಗಿ ಕಾಣ್ತದೆ ಝೂಮ್ ಮಾಡಿದಾಗ. ಇದು ಫುಲ್ ಅವ್ರ ಸುತ್ತಮುತ್ತ ಒಂದ್ ಮನೆ ಕೂಡ ಇಲ್ಲ, ಫುಲ್ ಅವ್ರ ಮನೆ. ಒಂದು ಮನೇನು ಇಲ್ವಾ? ಆಗಿನ ಕಾಲದಲ್ಲಿ ಹೆಂಗ್ ಕೊಟ್ಟವ್ರೆ. ಕ್ಯಾಮ್ರಾದಲ್ಲಿ ತೆಗ್ದಿರ. ಯಾರಿರ್ತಾರೆ? ಸೆಕ್ಯೂರಿಟಿ ಗಾರ್ಡ್ ಇರ್ತಾರ. ಇದು ಕುವೆಂಪುರ ಕೆತ್ತನೆ ಮಾಡಿರೋದು, ಮರದ್ದದು. ಅಲ್ಲ, ಅಲ್ಲಿ ಯಾರು ಇರ್ತಾರೆ? ಕಾವಲು ಕಾಯಕ್ಕೆ ಇರ್ತಾರೆ. ಇದು ಪ್ರವಾಸಿಗರು ಬರ್ತಾರ ನೋಡಕ್ಕೆ ಅಲ್ಲಿಗೆ? ಓ, ತುಂಬಾ ಜನ ಇದ್ರು. ಇದು ಕೃಷ್ಣ. ನಮ್ಮ ಬೈಕ್ ಮೇಲೆ ಸೆಟ್ಟೆ ಬಂದ್ಬಿಟ್ಟು ಅದು ತಕೊಂಡಿದ್ಯಾ? ಅದು ತೋರಿಸಿ ಫೋಟೋ ಚೆನ್ನಾಗೈತೆ. ಅದು ಒಂದ್ಸಲ ಹಂಗೆ ಝೂಮ್ ಮಾಡಿ ತೋರಿಸಿ. ಹಂಗೆ ಟಾಪ್ ಚೆನ್ನಾಯ್ತಾ? ಫಸ್ಟ್ ಟೈಮ್ ಹಾಕೊಂಡಿರೋದು. ಚೆನ್ನಾಗಿತ್ತು ಟಾಪ್. ಸುಮ್ಮನೆ ಫೋಟೋ ಇರೋದು. ಇದೇನು ಇಷ್ಟು ಕ್ಲಿಯರ್ ಆಗಿ ಬರ್ತೈತೆ ಫೋಟೋ? ನಿನ್ನ ಫೋನ್ ಅಥವಾ ಕ್ಯಾಮ್ರಾದಲ್ಲ? ನನ್ನ ಫೋನ್ ಅಲ್ಲ, ಇದು ಕಾರ್ತಿಕ್ ಫೋನ್ ಅಲ್ವಾ? ಕ್ಲಿಯರೆನ್ಸ್ ಐತೆ. ಇದು ಸಖತ್ತೈತಲ್ಲ ಫೋಟೋ. ಸಖತ್ತೈತೆ. ಎಡಿಟಿಂಗ್ ಎಲ್ಲ ಇದೆ. ನಾನು ಯಾವ ಫೋಟೋನೇ ಎಡಿಟ್ ಮಾಡಿ ಹಾಕಲ್ಲ, ಆ ಫೋಟೋ ಸಖತ್. ಬಾಯ್ ಬಾಯ್. ಗೊಂಬೆ ಇಷ್ಟ ಆಯ್ತಾ? ಸಖತ್ತಾಯ್ತು, ಇಷ್ಟ ಆಯ್ತು. ನಮಸ್ತಾನೆ ತಂಡ ಕೊಡಕ್ಕೆ ಯಾರು. ಹಾಂ ಸರಿ, ಬಾಯ್. ಹುಷಾರು. ಬೀಗ ಕೊಡಪ್ಪ. ಎಲ್ಲಿಟ್ಟೆ? ಇಲ್ಲ ಐತಿರು. ಅಲ್ಲ ಕಣೆ ಕಾವ್ಯ, ಯಾರನ್ನ ಅದೇನು ದುಡ್ಡು ಬೈದದು? 240 ರೂಪಾಯಿದು 210 ರೂಪಾಯಿ ಪಾರ್ಥ ಬಂತಾರೆ. ಏನದು? ಸಂಜು ಫೇಸ್ ವಾಶ್ ನೀನೇ ಅಲ್ವಾ ಬುಕ್ ಮಾಡಿರೋದು? ಫೇಸ್ ಅವನಿಗೆ ಖರ್ಚು ನೋಡು. 220 ಒಂದು ಡಜನ್ ಲೀವ್ ಮಾಡೋದು. ಇಲ್ಲಿ 25 ರೂಪಾಯಿ ಆಡ್ಕೊಟ. ಇನ್ನೊಂದು ಕೊಡು. ಕುಷ್ಠರೋಗ ಬಂದಿರ್ತಾರ. ಅಲ್ಲೋಡು ಕುಷ್ಠರೋಗ ಬಂದಿರ್ತಾರ. ಕೈ ಮೈ ಎಲ್ಲ ಕೆರ್ಕೊಳ್ಳೋದು.
ಸ್ನಾನ ಮಾಡ್ಬೇಕಾಯ್ತು ಈಗ ಸಂಜೆಗೆ ದಯವಿಟ್ಟು ಆದ್ಮೇಲೆ ಸ್ನಾನ ಮಾಡ್ಬೇಕು ನೋಡು. ಅವೆಲ್ಲ ನೀರು ಮಾಡ್ಕೋಗು. ಸೆಂಟೆನ್ಸ್ ಟ್ರೈ ಮಾಡ್ತೀಯಾ? ಇಲ್ಲ ಬರ್ತವೆ. ಎಷ್ಟು ನೀವು ನೆನ್ನೆ ಏನು ಮಾಡಬೇಕಾದ? ನೆನ್ನೆಯಿಂದ ಒಂದು ಸಿಕ್ತು. ಎಲ್ಲಿ ತಿಕ್ರಿ ಅದನ್ನ? ಅಲ್ಲ ಕಣೆ, ನಿಂಗೆ ಮಾನ ಮರ್ಯಾದೆ ಇಲ್ವಾ? ಕಂಕ್ಳ ಇಟ್ಕೊಂಡು ತಿಂತೀಯಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡು. ಅದು ಯಾವುದೋ ಒಂದು ಫಿಲಮಲ್ಲಿ ಯಾವುದು ಇರೋದು, ಯಾವುದೋ ಒಂದು ಫಿಲಮಲ್ಲಿ ಯಾವುದದು ರವಿಚಂದ್ರನ್ ಫಿಲಮ್ ಐತಲ್ಲ, ತಿಂಡಿ ಪತಿ ಒಂದು ಬ್ಯಾಗ್ ಹಾಕೊಂಡು ಹಿಂದೆಗಡೆ ಒಂದು ಬ್ಯಾಗ್ ಹಾಕೊಂಡು ತಿಂತಾರತ್ತಳಲ್ಲ, ಅದೇನೇ ಗೋಪಾಲಕೃಷ್ಣ, ಅದು ಯಾವುದೋ ಐತೆ ಫಿಲಮ್. ಅದು ನಾನು ನೋಡಿಲ್ಲ ಸರಿಯಾಗಿತ್ತು, ಹೋಗಿ ನೆನಪು ಬರ್ತಾ ಇಲ್ಲ ಸರಿಗೆ. ನಿನಗೇನಕ್ಕೆ ಇವಾಗ 2 ಖರ್ಚಿಗೆ ನೀನು ಎತ್ಕೊಂಡ? ನಿನಗೇನಕ್ಕೆ ಅಷ್ಟು ದೊಡ್ಡ ಖರ್ಚಿಪ್? ಏನಕ್ಕೆ ನಿಂಗೆ? ಸಣ್ಣ ಸಣ್ಣ ಗೊಂಬೆ ಬರ್ತಾವಲ್ಲ ಅಂತ. ಹ್ಞೂ ಮತ್ತೆ ದೊಡ್ಡೊಳಾಗ್ಬಿಟ್ಟಿದ್ಯಾ? ಈಗ ತಿಂದಲ್ಲೇ ನಿನಗೆ ಇಷ್ಟ ಅಂತಾನೆ ನೀನು ತಿನ್ನೋ ಅಂತದೇ ತಂದಿರೋದು. ಡಿಮಾರ್ಟ್ಗೆ ಕೋಡ್ಬಳೆ ಪ್ಯಾಕೆಟ್ ಸಿಗ್ಲಿವ ನಿಂಗೆ? ಅದೇ ತಿಂದಿದ್ದು ನಾನೀಗ. ಕೋಡ್ಬಳೆ ಬಿಟ್ಟು ಇನ್ನೊಂದು ಬಿಸ್ಕೆಟ್ ಪ್ಯಾಕೆಟು, ಮತ್ತು ಅದು ಟೀ ಬಿಸ್ಕೆಟು, ಅದು ಎಂಥದ್ದು ಮಾರಿಗೋಲ್ಡು. ಲೊಟ್ಟೆ ಬೇಕಂತ, ಲೊಟ್ಟೆ. ಎಷ್ಟು ಚೆನ್ನಾಗಿ ಮಾಡ್ಸಿದ್ದು, ಯಾರು ಬಿಚ್ಬಿಟ್ಟು ವಿಡಿಯೋ ಯಾರೋ ಹೇಳ್ತಾ ಇದ್ರು ಟಿ ಶರ್ಟ್ ನಾನು ಹಾಕಲ್ಲ ಅಂತ. 200 ರೂಪಾಯಿ ಎಷ್ಟು ಲಾಂಗ್ ನೋಡ್ಬೇಕು? ಲಾಂಗ್ ನೋಡ್ಬೇಕು ತಗೊಂಡಿದ್ದೀನಿ ಒಂದು ಸೆಟ್ಟು. ಈ ಮೆಸೇಜ್ ಹಾಕೋ ತಗೊಂಡ್ಬರ್ತೀಗ ಯಾವ ಮನೇಲಿ ಆಯ್ತಾ? ಹ್ಞೂ ಆಯ್ತು. ಇಲ್ಲ ನೋಡೋಣ ಕೆಲಸ ಆಯ್ತು ಕೊಡಿ. ಕೇಳಿ ಕಷ್ಟ ಆಸೆ ಪಡ್ತೀನಿ. ಓದೇ ತಿನ್ಬೇಡ, ನಾನು ಏನು ಕೇಳೋ ಅದಕ್ಕೆ ಮಾತ್ರ ಅಂತ ಬಿಡೋದು. ಈ 200 ರೂಪಾಯಿ ಲಾಂಗ್ ನೋಡ್ಬೇಕು. ಬೆಟರ್ ಅಪ್ಲಿಕೇಶನ್. ಹಾಂ ಆಯ್ತಾ? ಹ್ಞೂ ಆಯ್ತು. ಯಾವ್ದು ತಗೊಂಡಿದ್ದೆ? ಒಂದು ಸೆಟ್ ತಗೊಂಡಿನಿ ನಾನು ಮೊನ್ನೆ. ಹಾಂ ವಯಸ್ಸು 10 ಸಿಗ್ತಾವ ಮನೆ ಬರೋ ಸಾಕವ ನೋಡೋದು. 10 ಎಲ್ಲ ಆಗಲ್ಲ, 3 ಪ್ರಾಜೆಕ್ಟ್ ಐತಿ. 30 ಪೇಜ್ ಮಾಡಬೇಕು. ಹೋಲ್ಸೇಲ್ ತಗೊಂಬತ್ತೀನಿ ಇವಾಗ ಅರ್ಜೆಂಟಾಗಿ ಬೇಕು. ಹೋಲ್ಸೇಲ್ ನಂಗೆ ಏನು ಮಾಡ್ತೀವಿ ಗೊತ್ತಿಲ್ಲ, ಇವಾಗ ಅರ್ಜೆಂಟಾಗಿ ಬೇಕು. ಎಷ್ಟು ತಗೊಂಡಿದ್ದಿ? ಇರ್ತದೊಂದು 250, 450 ಎಷ್ಟು ಕೊಡ್ತೀವಿ ಅಷ್ಟು ಆನ್ಲೈನ್ ಕೊಟ್ಟು ವೈಟ್ ಶೀಟ್ ತಗೋತಾರ. ಮತ್ತೆ 450 ಶೀಟ್ ಸಿಗ್ತದೆ, 450 ರೂಪಾಯಿ ಕೊಡ್ಬೇಕು. ಈಗ ಎಷ್ಟು ಬೇಕು ನಿನಗೆ? ನಂಗೆ ಇವಾಗ ಒಂದು ಬಂಡಲ್ ಬೇಕೇ ಬೇಕು. ತಿರ್ಗಾ ನಾನು ಪದೇ ಕೇಳಕ್ಕಾಗಲ್ಲ. ಎಷ್ಟು ಬಂಡಲ್ ಅದು? ಬಂಡಲ್ ಎಷ್ಟು ಅದು ಗೊತ್ತಿಲ್ಲ. ಸಂಜು ವೈಟ್ ಶೀಟ್ ಒಂದು ಬಂಡಲ್. ಸಂಜು ಯಾರೋ ಹೇಳ್ತಾ ಇದ್ರು ಟಿ ಶರ್ಟ್ ನಾನು ಹಾಕಿ. 300 ಹೋಗಿತ್ತು. ಏನೋ 250 300 ಇದಾಗೈತ ನೋಡು. ಯಾವ ಹಾಕೋದು ಐತ ನೋಡು. ಕೊಡಿ. ಒಂದು ತಡೆ ತೋರ್ಸತ್ತಿಲ್ಲ. ಹಾಂ ಶೀಟ್ ಸಿಗ್ತದೆ, ಅಷ್ಟು ಬರ್ತದೆ. ಲೈಟ್ 2 ಅವಶ್ಯಕತೆ ಐತಾ ನೋಡೋದು ಹೇಳಿ. ಸಂಜು ಯಾರೋ ಹೇಳ್ತಾ ಇದ್ರು ವೃತ್ತಿಯಿಂದ ಇರೋದು ಹಾಕೊಂಡಿರೋದು, ನೀವು ಇನ್ನೇನು ಕೊಡ್ಸಲ್ವಲ್ಲ, ಅರ್ಧವಿರೋದು ಹಾಕೊಂಡು ನೋಡಬೇಕಲ್ಲ ಅಂತ ಅಷ್ಟೇ ಹಾಕೋದು. ಅದ್ರ ಬಗ್ಗೆ ರಿಯಾಕ್ಷನ್ ಬರಲಿ ಅಂತ ನಾನು ವಿಡಿಯೋ ಮಾಡಿದ್ದು, ಗೊತ್ತಾಯ್ತಾ? ಹಾಕೊಂಡು ನೋಡಿದ್ರೆ ಕೈ ಮೇಲೆ ಹ್ಞೂ ಏನೋ ಸ್ಟಾರ್ ಅದು ಕೈ ಮೇಲೆ ನಾನೇ ನಾಳೆ 100,000 ನಾ ಟೆಸ್ಟ್ ಅದಕ್ಕೆ ಟಾರ್ ಹಾಕೋರು ಅನ್ಕೊಂಡು. ಭಾರಿ ದೊಡ್ಡ ವಿಚಾರ. ಅವೇ ನೋಡಲ್ಲಿ ಔಟ್ ಆಫ್ 100 ತೆಗ್ದಿರೋದು ಭಾರಿ ದೊಡ್ಡ ವಿಚಾರ. ಸಿಹಿ ಸುದ್ದಿ ಎಲ್ಲರಿಗೂ. ಇಲ್ಲ ಎಷ್ಟು ಅದು? 300 ಕಮ್ಮಿ 150 100 ರೂಪಾಯಿ ಆಯ್ತು. 114ಕ್ಕೆ 100 ಸೀಟ್ಸ್ ಅಂತ. ಹಾಂ 114ಕ್ಕೆ 100 ಸೀಟ್ಸ್ ಅಂತ ಹೆಂಗೆ? ಒಂದು ವಾರಕ್ಕೆ ಖಾಲಿ ಮಾಡ್ತೀನಿ. ಬೇರೆ ಬಿಟ್ಟು 500 ಸೀಟ್ಸ್ ಇಂದ 325 ಐತೆ, ಒಂದು 300 ಐತೆ. ಒಂದು ಕಮ್ಮಿದು
ಇಲ್ಲೆಷ್ಟು ತನಕದ ಅಲ್ಲಿ ಇದ್ದಿದ್ದು ಜಾಸ್ತಿ. 100 ರೂಪಾಯಿ ತಗೊಂತಾರೆ ಒಂದೊಂದು ಶೀಟ್ಸ್ಗೆ. 100 ಎಷ್ಟಾಯಿತು? 1 ರೂಪಾಯಿ 10 ಪೈಸೆ ಆಯ್ತಾನೆ. ನನ್ಗೆ ಇವಾಗ ಅರ್ಜೆಂಟಾಗಿ ಜಾಸ್ತಿ ಬೇಕು. ಎಷ್ಟು ಬೇಕತ್ತ ಈಗ? ಜಾಸ್ತಿ ಬೇಕು ನಂಗೆ. ನೀನು ಮಾಡೋಷ್ಟು ಒಂದ್ ಬಂಡಲ್ ಬೇಕೇ ಬೇಕು. ಇನ್ನ 7 ಪ್ರಾಜೆಕ್ಟ್ ಐತೆ, ಕೊಟ್ಟಿರೋದು ಬರೀ 3 ಪ್ರಾಜೆಕ್ಟ್. ಎಷ್ಟೊಂದು ಬಂಡ್ಲೆ ಎಷ್ಟಾಯ್ತು? ಇದು 500 ಶೀಟ್ಸ್ ಇರ್ತದೆ. ಡಿ ಮಾಡಿ 200 ಎತ್ಕೊಂಡ್ಬಿಡ್ತಾ ಆ ಕಡೆ. ಇಲ್ಲ ಪಪ್ಪ, ಇದು 250, ಇದು ಕಮ್ಮಿ ಶೀಟ್ಸ್ ಇದು. ಸಂಜು ಬ್ಲಿಂಕಿಟ್ ಅಲ್ಲಿ ಬುಕ್ ಮಾಡೋ, ಬೇಗ ಬರ್ತೈತೆ. ಅದೇ ತೋರಿಸ್ತಾ ಇದೀನಿ. ತಗೊಂಬೈಲಿ ಯಾವ್ದು ನೋಡ್ತಿ ಕ್ವಾಲಿಟಿ? ಇದು ಸೇಮ್ ಇದೆ, 70 GSM A4 ಸೈಜ್. 290 ಹಾಕೋನೆ. 500 ಶೀಟ್ಸ್ ತಾನೆ. ಯಾವ್ದಿದು? ಮೈ ಚಾಯ್ಸ್? ಹಾ, ಅದೇ ಕಂಪ್ನಿ. ಯಾವ್ದು? ಇದು JK ಸೂಪರ್. ಯಾವ್ದೋ ಒಂದ್ ಕಮ್ಮಿ ಯಾವ್ದೈತೆ ನೋಡಿ ಬುಕ್ ಮಾಡು. ಕಾಣಲ್ಲ, ಇರ್ತಿ ಸರ್ ಚೆನ್ನಾಗಿರೋ ಅವೇ ಚಂದ ಕೊಡಲಿ. ಇದು 70 GSM, ಅದು 70 GSM, ಅದೇ ಕ್ವಾಲಿಟಿ ಅಂದ್ರೆ ಕೊಡು. ಹೌದು. ಪೇಪರ್ ಅಲ್ಲಿ ಕ್ವಾಲಿಟಿ ಅಂದ್ರೆ 70 GSM ಕೊಡು. 110 ಎಷ್ಟಾಗ್ತದೆ? ಅವೆಲ್ಲ ತರ್ಸ್ಕೊಂಡ್ ಪದೇ ಎಷ್ಟು ಸಲ ತರ್ಸ್ಬೇಕಪ್ಪ ನೀನು. 300 ರೂಪಾಯಿ ಕಟ್ಟಿದ್ರೆ 6 ತಿಂಗಳಿರಲ್ಲ ಖರ್ಚು. 150 ರೂಪಾಯಿ ಕೊಟ್ಟರೆ ತಿರ್ಗಾ 1 ವಾರಕ್ಕೆ ತರಿಸ್ಬೇಕು. ಅಪ್ಪ ಏನೇ ಮಾಡು. ನಾನು ಇನ್ನೂ ಬೋರ್ಡ್ ಎಕ್ಸಾಮ್ ಇದು ಓದ್ಬೇಕು ಅಂತ ಬುಕ್ ಕೇಳಿದ್ದೀನಿ, ಅದು ಕೊಡ್ಸಿಲ್ಲ. ಯಾವ ಬುಕ್? ಯಾವ್ದು ನಾನು ಹೇಳಿದ್ದು? ಫ್ರೆಂಡ್ ಎತ್ಕೊಂಬಂತ ಹೇಳಿದ್ರು. ಇಲ್ವಂತೆ ಅಂತ ಹೇಳಿಲ್ವಾ? ಮೊನ್ನೆ ಎತ್ಕೊಂಬಂದ ಹತ್ರ ಇಲ್ಲಂತೆ ಅಂತ ಹೇಳಿಲ್ವಾ? ಇನ್ಯಾವ ಬುಕ್ ಬೇಕೀಗ? ಇನ್ಯಾವ್ದು ಬೇಕು? ಕ್ವಶನ್ ಪೇಪರ್ಗಳ್ದು ಬುಕ್ ಬೇಕು ಅಂತ ಹೇಳಿದೆ. ಆನ್ಲೈನ್ ಸಿಗಲ್ಲ ಪ್ರಿಂಟ್ ಅದು? ಬುಕ್ ಮಾಡೋದು. ಅಷ್ಟು ಸೀಟ್ ಅವಶ್ಯಕತೆ ಐತಿ ಅಷ್ಟೊಂದು ಸೀಟು. ಅದು ಖಾಲಿ ಆಗ್ಲಿಲ್ಲಂದ್ರೆ ಮಾತಾಡು. ಸಂಜು 6 ತಿಂಗಳಿಗೆ, ಇನ್ನು 6 ತಿಂಗಳಿಗೆ ಅಷ್ಟೊಂದು ಶೀಟ್ ಬೇಕಾ? ಇನ್ನ 8 ತಿಂಗಳು ಇರ್ಬೇಕು. ಫಸ್ಟ್ ಟರ್ಮ್ ಎಕ್ಸಾಮ್ ಮುಗ್ದಿಲ್ಲ ಇನ್ನು. ಬೇಕು ಮಮ್ಮಿ. ಅದಾದ್ಮೇಲೆ ಯೂಸೇ ಮಾಡಲ್ಲ ವೈಟ್ ಶೀಟು. ಯೂಸ್ ಆಗುತ್ತಾ? ಇಲ್ಲ, ಮತ್ತೆ ಬಿಸಾಕ್ತೀನಿ. ಬುಕ್ ಮಾಡಬೇಡ. ನಾಳೆ ಬೆಳಗ್ಗೆ 6 ಗಂಟೆ. 6ರಿಂದ 8. 2 ವಾರ. ಯಾರು ಬರ್ತಿಲ್ಲ 3 ದಿವಸದಿಂದ. ಎಲ್ಲ ಟೆಸ್ಟ್ ಅಂತ ಮನೆಗೆ ಓದ್ಕೊಂತವ್ರು. ನೀನು ನಮಗೆ ಹೋಗಿದ್ದೀರ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.